ಪಿಕ್ಚರ್ ಪಯಣದ ಇಂದಿನ ಸಂಚಿಕೆಗೆ ಸ್ವಾಗತ. ನಮ್ಮ ಪಯಣದ ಹಲವು ಸಂಚಿಕೆಗಳಲ್ಲಿ ನಾವು 1960 ಹಾಗೂ 70ರ ದಶಕದ ಕನ್ನಡ ಸಿನಿಮಾಗಳತ್ತ ಹೊರಳು ನೋಟ ಅಥವಾ ಪುನರಾವಲೋಕನ ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ಕಾರಣ ಅಂತಂದರೆ ಆ 2 ದಶಕಗಳೇನಿವೆ, ಸ್ವತಂತ್ರೋತ್ತರ ಭಾರತದ ಕಾಲು ಶತಮಾನದ ಕಾಲದ ಕರ್ನಾಟಕದ ಸಮಾಜವಾಗಿತ್ತು. ಆ ಕಾಲು ಶತಮಾನದಲ್ಲಿ ಕೆಲವೊಂದು ಸಾಮಾಜಿಕ ಬದಲಾವಣೆಗಳು ಆಗ್ತಾ ಇದ್ವು ಮತ್ತು ಕೆಲವೊಂದು ಸಾಮಾಜಿಕ ಬದಲಾವಣೆಗಳ ಆಶಯಗಳಿದ್ವು. ನಮ್ಮ ಕನ್ನಡದ ಸಿನಿಮಾಗಳು ಆ ರೀತಿಯ ಸ್ವತಂತ್ರೋತ್ತರ ಭಾರತದ ಸಾಮಾಜಿಕ ಬದಲಾವಣೆಗಳು ಮತ್ತು ಸಾಮಾಜಿಕ ಆಶಯಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಹಿಡಿದಿಟ್ಟಿವೆ ಅನ್ನೋ ನಂಬಿಕೆಯಲ್ಲಿ ನಾವು ಆ ಸಿನಿಮಾಗಳನ್ನು ಮತ್ತೆ ಹಿಂತಿರುಗಿ ನೋಡಿದಾಗ ಆವತ್ತಿನ ಸಾಮಾಜಿಕ ಬದಲಾವಣೆಯ ಆಶಯಗಳೇನಿದ್ವು ಅಥವಾ ಎಷ್ಟು ಬದಲಾವಣೆಗಳ ಆಶಯ ಅಲ್ಲಿ ಪ್ರಕಟವಾಗಿತ್ತು, ಸ್ವಾತಂತ್ರ್ಯ ಬಂದ ನಂತರದ 75ನೇ ವರ್ಷಗಳ ನಂತರ ನಾವು ಅದನ್ನು ಪುನರಾವಲೋಕನ ಮಾಡಿದಾಗ ಆ ಬದಲಾವಣೆಗಳು ಏನು ಹೆಚ್ಚಾಗಿವೆಯಾ, ಅಲ್ಲೇ ಇವೆಯಾ, ಅಥವಾ ನಾವು ಮತ್ತು ಹೆಚ್ಚಿನ ಸಾಮಾಜಿಕ ಬದಲಾವಣೆಗಳ ಕಡೆ ಹೆಜ್ಜೆ ಇಟ್ಟಿದ್ದೀವ ಅನ್ನೋದರ ಒಂದು ಪರಿಚಯ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇಂಥ ಸಿನಿಮಾಗಳ ಮರು ಅವಲೋಕನವನ್ನು ಆಗಾಗ ಮಾಡ್ತಾ ಇರ್ತೇವೆ. ಹಾಗೆಯೇ ಅದರ ಭಾಗವಾಗಿ ಈ ಸಾರಿ ನಾನು 1969ರಲ್ಲಿ ಬಿಡುಗಡೆಗೊಂಡಂಥ M.R. ವಿಠಲ್ ನಿರ್ದೇಶನದ 2 ಮುಖ ಅನ್ನುವ ಕನ್ನಡ ಚಿತ್ರದ ಬಗ್ಗೆ ನಿಮ್ಮ ಜೊತೆ ಮಾತಾಡಲಿಕ್ಕಿದ್ದೇನೆ. M.R. ವಿಠಲ್ 1963ರಿಂದ 1970ರವರೆಗೆ 18 ಕನ್ನಡ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಆ 18 ಸಿನಿಮಾಗಳಲ್ಲಿ ಅವರ ಮೊದಲ ಸಿನಿಮಾ ನಾಂದಿ, ಎರಡನೇ ಸಿನಿಮಾ ಮಿಸ್ ಲೀಲಾವತಿ, ಮೂರನೇ ಸಿನಿಮಾ ಮಿಸ್ ಲೀಲಾವತಿ ಮತ್ತು ನಾನು ಇವತ್ತು ಮಾತಾಡಲಿಕ್ಕಿರುವ 2 ಮುಖಗಳು ಬಹಳ ಚರ್ಚಿತವಾದವು ಹಾಗೂ ರಾಷ್ಟ್ರೀಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನು ಕೂಡ ಗಳಿಸಿದಂಥ ಸಿನಿಮಾಗಳು. ಆಗಿನ ಕಾಲಕ್ಕೆ ಹೊಸದಾದ ಸಾಮಾಜಿಕ ಸಂಗತಿಗಳನ್ನೆತ್ಕೊಂಡು M.R. ವಿಠಲ್ ತಮ್ಮ ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು ಅನ್ನೋದು ಅವರ ಹೆಚ್ಚಳವಾಗಿದೆ. ಹಾಗಾಗಿ ಇಂದು ನಾನು ಅಂತಹ ಒಂದು ಸಿನಿಮಾವನ್ನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕಿದ್ದೇನೆ. ಈ 2 ಮುಖ ಅನ್ನುವ ಸಿನಿಮಾ ಪ್ರಖ್ಯಾತ ಕಾದಂಬರಿಕಾರ್ತಿ ಆರ್ಯಾಂಬ ಪಟ್ಟಾಭಿಯವರ ಅದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿರುವಂತಹ ಸಿನಿಮಾವಾಗಿದೆ ಮತ್ತು ಈ ಸಿನಿಮಾಕ್ಕೆ ಅನುಕೂಲವಾಗುವ ಕಥೆಯನ್ನು ಕೂಡ ಆರ್ಯಾಂಬ ಪಟ್ಟಾಭಿಯವರೇ ರಚನೆ ಮಾಡಿದ್ದಾರೆ. ಈ ಸಿನಿಮಾದ ಮುಖ್ಯ ಕಥಾಹಂದರ ಈ ರೀತಿ ಇದೆ. ರಮಾ ಈ ಸಿನಿಮಾದ ಕೇಂದ್ರ ಪಾತ್ರ. ಆಕೆ ಒಂದು ಸಂಪ್ರದಾಯಸ್ಥ ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು. ಅವಳ ಮನೆಯಲ್ಲಿ ಅದು ತಂದೆ ಇಲ್ಲದ ಮನೆಯಾಗಿದೆ. ಅವಳ ಸಂಸಾರದಲ್ಲಿ ಅವಳ ಹಾಸಿಗೆ ಹಿಡಿದ ತಾಯಿ ಇದ್ದಾರೆ. ವಯಸ್ಸಿಗೆ ಬಂದು ಕಾಲೇಜಿಗೆ ಹೋಗ್ತಿರೋ ಒಬ್ಬಳು ತಂಗಿ ಇದ್ದಾಳೆ ಮತ್ತು ಇನ್ನೂ ಪುಟ್ಟ ಬಾಲಕನಾಗಿ ಶಾಲೆಗೆ ಹೋಗ್ತಿರೋ ಒಬ್ಬ ತಮ್ಮ ಇದ್ದಾನೆ. ಈ ಸಂಸಾರವನ್ನು, ತಂದೆ ಇಲ್ಲದ ಸಂಸಾರವನ್ನು ರಮಾ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಅದರ ಸಂಬಳದಲ್ಲಿ ತನ್ನ ಸಂಸಾರಕ್ಕೆ ಆಧಾರವಾಗಿ ಸಂಸಾರವನ್ನು ನಡೆಸ್ತಾ ಇದ್ದಾಳೆ. ಅವಳು ಕೆಲಸ ಮಾಡೋ ಕಂಪನಿಯಲ್ಲಿ ಶಶಿಧರ್ ಎಂಬ ಒಂದು ಅನುಕೂಲಸ್ಥ ಕುಟುಂಬದ ಒಬ್ಬ ಯುವಕ ಇದ್ದಾನೆ. ಅವನಿಗೆ ಇವಳ ನಡೆ ನುಡಿ ಮತ್ತು ಸಂಪ್ರದಾಯಸ್ಥ ಮಿತಿಯೊಳಗಿರುವ ನಡಾವಳಿಕೆ ಎಲ್ಲ ಇಷ್ಟ ಆಗಿ ಇವಳ ಮೇಲೆ ಒಂದು ರೀತಿಯ ಪ್ರೇಮ ಇರ್ತದೆ. ಅದೇ ರೀತಿಯ ಒಂದು ಪ್ರೇಮ ರಮಾಳಿಗೂ ಆ ಶಶಿಧರನ ಮೇಲೆ ಇರ್ತದೆ.
ಅದೇ ಆಫೀಸ್ನಲ್ಲಿ ಅವಳ ಇತರ ಸಹವರ್ತಿಗಳು ಸ್ವಲ್ಪ ಆಧುನಿಕತೆಯನ್ನು ಮೈಗೂಡಿಸ್ಕೊಂಡು ಸ್ವಲ್ಪ ಆಧುನಿಕ ರೀತಿ ನೀತಿಗಳನ್ನ ಆಚರಣೆ ಮಾಡಿಕೊಂಡು ಇರೋರಾಗಿರ್ತಾರೆ. ಆದರೆ ರಮಾ ಇದಕ್ಕೆ ಯಾವುದಕ್ಕೂ ಹಚ್ಚಿಕೊಳ್ಳದೆ ತನ್ನ ಪಾಡಿಗೆ ತಾನು ತನ್ನ ಸಂಪ್ರದಾಯಸ್ಥ ಮಿತಿಯಲ್ಲಿ ಬದುಕ್ತಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಒಳ್ಳೆಯ ಕೆಲಸ ಮಾಡುವ ಹೆಂಗಸು ಅಂತ ಹೆಸರು ಪಡ್ಕೊಂಡಿರ್ತಾಳೆ. ಮತ್ತು ಅವಳ ಕುಟುಂಬಕ್ಕೆ ಇನ್ನೊಂದು ಸಣ್ಣ ಆಧಾರ ಅಂದರೆ ಅವಳ ಸೋದರ ಮಾವ. ಈ ತರಹ ಒಂದು ತನ್ನ ಮಿತಿಯಲ್ಲಿ ರಮಾ ಜೀವನವನ್ನು ನಡೆಸ್ತಾ ಇರ್ತಾಳೆ. ಈ ರೀತಿಯ ಒಂದು ಕೆಳಮಧ್ಯಮ ವರ್ಗದ ರಮಾಳ ಜೀವನಕ್ಕೆ ಒಂದು ಹಿನ್ನೆಲೆ ಇದೆ. ರಮಾ ಆ ಮನೆಯ ಹಿರಿಮಗಳಾಗಿರೋದ್ರಿಂದ ಅವಳು ಬಾಲ್ಯದಲ್ಲಿರುವಾಗ ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಅವಳ ತಾಯಿ ಅವಳು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಅವಳನ್ನು ಶಪಿಸಿ, ಗಂಡಾದರೂ ಆಗಿದ್ದರೆ ಮುಂದೆ ಸಂಸಾರವನ್ನು ಸಲಹುವಂಥ ಜವಾಬ್ದಾರಿಯನ್ನು ಹೊರ್ತಾ ಇದ್ದ, ನೀನು ಒಂದು ಶಾಪದ ಥರ ನಮಗೆ ಹುಟ್ಟಿಬಿಟ್ಟಿದ್ದೀ ಅಂತ ಒಂದು ಕಟುನುಡಿ ಆಡಿರ್ತಾಳೆ. ಅದು ರಮಾಳ ಮನಸ್ಸಿನಲ್ಲಿ ಬಹಳ ಆಳವಾಗಿ ಕೂತ್ಬಿಟ್ಟಿರುತ್ತೆ. ಮತ್ತು ಅವರ ತಂದೆ ತೀರಿ ಹೋಗಿ ಸಂಸಾರಕ್ಕೆ ದಿಕ್ಕಿಲ್ದಾದಾಗ ರಮಾ ಬಹಳ ಒಂದು ಛಲದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿರೋದರಿಂದ ಒಂದು ಉದ್ಯೋಗವನ್ನು ಹಿಡಿದು ಯಾವುದೇ ಒಂದು ಕುಟುಂಬದ ಗಂಡು ಮಕ್ಕಳ ಹಾಗೆ ಸಂಸಾರವನ್ನು ನಡೆಸಲಿಕ್ಕೆ ತೊಡಗಿದಾಗ ತಾಯಿಗೆ ಅಯ್ಯೋ ಪಾಪ ಹೆಣ್ಮಗಳು ಎಷ್ಟು ಕಷ್ಟಪಟ್ಟು ಸಂಸಾರಕ್ಕಾಗಿ ದುಡಿತಾ ಇದ್ದಾಳೆ ಅನ್ನೋ ಒಂದು ಅನುಕಂಪೆ ಬಂದಿರುತ್ತೆ. ಈ ರೀತಿ ಸಂಸಾರ ಮುಂದುವರಿತಿರುತ್ತೆ. ಅಂದರೆ ರಮಾಳ ಒಂದು ಛಲವಂತಿಕೆ ಮತ್ತು ಒಂದು ಸ್ವಾವಲಂಬಿ ಬದುಕಿಗೆ ಅವರಮ್ಮನ ಆ ಒಂದು ಕಟುನುಡಿ ಎಲ್ಲೋ ಒಂಥರ ಕಾರಣ ಆಗಿರುತ್ತೆ. ಮತ್ತು ಅವಳು ಅದನ್ನು ಸಾಧಿಸಿ ತೋರಿಸ್ಬೇಕು ಅನ್ನೋ ಒಂದು ಸಂಕಲ್ಪದಲ್ಲೇ ಇದನ್ನೆಲ್ಲ ಬಡತನವನ್ನು ಮತ್ತು ಸಂಸಾರದ ಬವಣೆಗಳನ್ನು, ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಹೀಗಿರುವಾಗ ರೋಗಗ್ರಸ್ತಳಾಗಿದ್ದ ಅವಳ ತಾಯಿ ಒಂದು ದಿವಸ ರೋಗದ ಕಾರಣವಾಗಿ ತೀರಿ ಹೋಗ್ಬಿಡ್ತಾರೆ. ಆ ತೀರಿ ಹೋದದ್ದು ರಮಾಳಿಗೆ ಒಂದು ಆಘಾತದ ಥರ ಆಗುತ್ತೆ. ಮತ್ತು ಅವಳ ಏನು ಒಂದು ಸವಾಲಾಗಿ ಸ್ವೀಕರಿಸಿದ್ಲು, ಅವಳ ತಾಯಿಗೆ ಸಾಬೀತು ಮಾಡಬೇಕು ಅನ್ನೋ ಥರ ಸವಾಲಾಗಿ ಇಂಥ ಕಷ್ಟಗಳನ್ನೆಲ್ಲ ಎದುರಿಸಿ ಕೆಲಸವನ್ನು ಮಾಡ್ತಾಯಿದ್ಲು. ಆ ರೀತಿಯ ಒಂದು ಸವಾಲಿನ, ಮಾನಸಿಕ ಸವಾಲಿನ ಒಂದು ಸಮತೂಕ ತಾಯಿಯ ಸಾವಿನಿಂದ ಅಸಮತೋಲನಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಅವಳಿಗೀಗ ತಾನು ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದೇನೆ, ತಾನು ಇಷ್ಟು ಕಷ್ಟವನ್ನೆಲ್ಲ ಯಾಕೆ ಪಡ್ತಾ ಇದ್ದೇನೆ ಅನ್ನೋ ಒಂದು ಮಾನಸಿಕ ಒಳತೋಟಿ ಶುರುವಾಗ್ಬಿಡುತ್ತೆ. ಆ ರೀತಿಯ ಒಂದು ಆತಂಕದ ಸ್ಥಿತಿಯಲ್ಲಿ, ಮಾನಸಿಕವಾಗಿ ಆತಂಕಿತವಾದ ಇಬ್ಬದ್ದಿ ತಂದ ಸ್ಥಿತಿಯಲ್ಲಿ ಆಕೆಯ ಒಳಗೆ ಬಹಳ ಸೂಕ್ತವಾಗಿ ಒತ್ತಿಟ್ಟುಕೊಂಡಿದ್ದಂತಹ ಯೌವನದ ಆಶೆಗಳು, ತಾನು ತನ್ನ ದುಡಿಮೆಯಿಂದ ಏನೇನು ಸ್ವತಂತ್ರವಾಗಿ ಏನೆಲ್ಲ ಲೌಕಿಕ ಸುಖಗಳನ್ನು ಅನುಭವಿಸಬೇಕು ಅಂತ ಇದ್ದೇನೋ ಅದನ್ನು ಅನುಭವಿಸ್ತಿಲ್ಲ ಅನ್ನೋ ಒಂದು ನೋವು, ಇವೆಲ್ಲವೂ ಪುಟಿದೆದ್ದು ಆಕೆ ಇನ್ನೊಂದೇ ಥರದ ವ್ಯಕ್ತಿತ್ವವನ್ನು ಪ್ರಕಟಿಸುವಂಥ ಉಮಾ ಆಗಿ ಬದಲಾಗಿಬಿಡ್ತಾಳೆ. ಅವಳು ತನ್ನ ಹೆಸರು ಉಮಾ ಅಂತ ಹೇಳ್ಕೊಳ್ತಿರ್ತಾಳೆ ಮತ್ತು ಆಧುನಿಕ ಶೈಲಿಯ ಉಡುಪುಗಳನ್ನು ಧರಿಸಿಕೊಂಡು ಆಧುನಿಕ ಅನ್ನುವ ಒಂದು ಆಚರಣೆಗಳನ್ನು ಮಾಡಿಕೊಂಡು, ಅಂದರೆ ಸಿಗರೇಟ್ ಸೇದೋದು, ಕ್ಲಬ್ಗಳಿಗೆ ಹೋಗೋದು, ಗಂಡಸರ ಜೊತೆ ಸ್ವೇಚ್ಛಾಚಾರದಿಂದ ಇರೋದು ಮತ್ತು ಮದ್ಯಪಾನ ಮಾಡೋದು, ಈ ರೀತಿಯ ಎಲ್ಲ ಅಭ್ಯಾಸಗಳನ್ನು ತೋರ್ಪಡಿಸ್ತಾ ಇರ್ತಾಳೆ. ಆದರೆ ಅದು ಒಂದು ಗಳಿಗೆಯಲ್ಲಿ ಆ ರೀತಿ ಉಮಾ ಆಗಿ ಪರಿವರ್ತಿಲ್ಲ ಅಂದರೆ, ಮತ್ತು ಆ ಒಂದು ಆಕಾಂಕ್ಷೆ ಶಮನ ಆದ ನಂತರ ಮತ್ತೆ ರಮಾ ಆಗಿಬಿಟ್ಟು ಅಯ್ಯೋ ನಾನು ಏನು ಮಾಡ್ತಾ ಇದ್ದೇನೆ, ನಾನು ಯಾಕೆ ಹೀಗಿದ್ದೇನೆ ಅಂತ ಅನ್ನೋ ಥರದ
ಒಂದು ಮನೋಸ್ಥಿತಿಗೆ ಅವಳು ಸಿಕ್ಕಿಬಿಡ್ತಾಳೆ. ಇದನ್ನು ಮನೋವಿಜ್ಞಾನದ ಪ್ರಕಾರ ಸ್ಪ್ಲಿಟ್ ಪರ್ಸನಾಲಿಟಿ ಅಥವಾ ಒಡೆದ ವ್ಯಕ್ತಿತ್ವ ಅಂತ ಕರೀತಾರೆ. ಅದು ಒಂದು ಥರದ ಮಾನಸಿಕ ಪರಿಸ್ಥಿತಿ. ಅದಕ್ಕೆ ರಮಾ ಬದಲಾಗಿ ಒಂದೊಂದು ಸಾರಿ ಉಮಾ ಆಗಿಬಿಟ್ಟು ತನ್ನ ಮನಸ್ಸಿನಲ್ಲಿ ಒತ್ತಿಕೊಂಡ ಆಶೆಯ ಒಂದು ರೂಪವಾಗಿ ನಡ್ಕೊಳ್ತಾ ಇರ್ತಾಳೆ. ಇದರಿಂದ ಸಂಸಾರ ಒಂದು ಸ್ವಲ್ಪ ಅಲ್ಲೋಲ ಕಲ್ಲೋಲಾಗ್ತದೆ. ಯಾಕೆ ತಾಯಿ ಇರೋಲ್ಲ, ಒಬ್ಬ ತಂಗಿ ಮತ್ತು ತಮ್ಮ ಮಾತ್ರ ಇರ್ತಾರೆ. ಹಾಗಾದಾಗ ಅವ್ರ ಸೋದರ ಮಾವನಿಗೆ ಸ್ವಲ್ಪ ಇದರಿಂದ ಆತಂಕ ಆಗ್ತದೆ. ಆತ ರಮಣನ್ನು ಒಬ್ಬ ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾನೆ. ಮನೋವೈದ್ಯರು ಆಕೆಯನ್ನು ಪರಿಶೀಲನೆ ಮಾಡಿ ಈ ರೀತಿಯ ಸ್ಪ್ಲಿಟ್ ಪರ್ಸ್ನಾಲಿಟಿ, ಈ ರೀತಿಯ ತಾಯಿಯ ಸಾವಿನಿಂದ ಆದ ಆಘಾತದಲ್ಲಿ ಆಕೆ ಒಳಗಿದ್ದ ಸೂಕ್ತ ಭಾವಗಳೆಲ್ಲ ಹೊರಗೆದ್ದು ಈ ರೀತಿ ಅವಳು ಏನು ಆಗಬೇಕು ಅಂತಿದ್ಲೋ ಮನಸ್ಸಿನ ಆಶೆಯನ್ನು ಪೂರೈಸಿಕೊಳ್ಳೋ ಉಮಾ ಆಗಿ ಬಿಡ್ತಾ ಇದ್ದಾಳೆ ಅನ್ನೋದನ್ನು ಅವರು ಹೇಳ್ತಾರೆ. ಮತ್ತು ಇದನ್ನು ಗುಣಪಡಿಸಬಹುದಾದ ರೋಗ ಮತ್ತು ಅದಕ್ಕೆ ಬೇಕಾದ ಒಂದು ಚಿಕಿತ್ಸಾ ವಿಧಾನವನ್ನು ತಾನು ನಡೆಸ್ತೇನೆ ಅಂತ ಹೇಳಿ ಅವರು ಆ ಚಿಕಿತ್ಸಾ ವಿಧಾನವನ್ನು ನಡೆಸಲಿಕ್ಕೆ ಶುರು ಮಾಡ್ತಾರೆ. ಆ ಪರಿಣಾಮವಾಗಿ ಮನೋವೈದ್ಯರಿಗೆ ರಮಾ ಯಾವಾಗ ಉಮಾ ಆಗ್ತಾಳೆ ಮತ್ತು ಯಾವ ಪರಿಸ್ಥಿತಿಯಲ್ಲಿ ಉಮಾಳಿಂದ ರಮಾಳಾಗಿ ಬದಲಾಗ್ತಾಳೆ ಅನ್ನೋದು ತಿಳಿದು ಬಂದು ಅವಳನ್ನು ಗುಣಪಡಿಸ್ತಾರೆ. ಅದ್ರ ಜೊತೆಗೇ ಆ ಸ್ಥಿತಿವಂತನಾದ್ರೆ ಅವಳ ಪ್ರಿಯಕರ ಏನಿರ್ತಾನೆ, ಆ ಪ್ರಿಯಕರ ಇವಳನ್ನು ಮದುವೆ ಆಗಬೇಕಂತಿರ್ತಾರೆ. ಆ ಸ್ಥಿತಿವಂತ ತಂದೆ ತಾಯಿ ಇವಳ ಈ ಸ್ಥಿತಿಯನ್ನು ನೋಡಿ ಒಪ್ಪದೇ ಇರುವಂಥ ಸಂದರ್ಭದಲ್ಲಿ ಅದೇ ಮನೋವೈದ್ಯರು ಅವರ ತಂದೆ ತಾಯಿಗಳಿಗೆ, ಆ ಶಶಿಧರನ ತಂದೆ ತಾಯಿಗಳಿಗೆ ಇದರ ವಿವರಗಳನ್ನು ತಿಳಿಸಿ, ಇಲ್ಲ ಅವಳು ಗುಣವಾಗ್ತಾಳೆ ಮತ್ತು ಅವಳನ್ನು ನೀವು ಸೊಸೆಯಾಗಿ ಸ್ವೀಕರಿಸಬೇಕು ಅನ್ನೋ ಒಂದು ಅಹವಾಲನ್ನು ಮಾಡಿಕೊಳ್ಳೋದ್ರಿಂದ ಕೊನೆಗೆ ರಮಾಳ ಆ ರೀತಿಯ ಸ್ಪ್ಲಿಟ್ ಪರ್ಸನಾಲಿಟಿಯ ಒಂದು ಮನೋ ಆತಂಕ ದೂರಾಗಿ ಅವಳು ಉಮಾ ಆಗುವುದರಿಂದ ಅವಳಿಂದ ತ್ಯಾಜ್ಯವಾಗಿ ರಮಾ ಒಂದು ಶಶಿಧರನ ಪತ್ನಿಯಾಗಿ ಒಂದು ಸುಖ ಸಂಸಾರವನ್ನು ನಡೆಸ್ತಾಳೆ ಎಂಬ ಸೂಚನೆಯೊಂದಿಗೆ ಈ ಸಿನಿಮಾ ಮುಕ್ತಾಯವಾಗ್ತದೆ. ಇಷ್ಟು ಹೇಳಿದ ಮೇಲೆ ಈ ಸಿನಿಮಾದ ಸಾಮಾಜಿಕ ಸ್ವಾರಸ್ಯ ಏನು? ನಾನು ಮೊದಲೇ ಹೇಳಿದ ಹಾಗೆ ಈ ಸಿನಿಮಾವು ಅರಂಬ ಪಟ್ಟಾಭಿಯವರ ಒಂದು ಜನಪ್ರಿಯ ಕಾದಂಬರಿಯನ್ನು ಆಧರಿಸಿರುವಂತಹ ಸಿನಿಮಾವಾಗಿದೆ. 1960-70 ದಶಕದಲ್ಲಿ ತ್ರಿವೇಣಿ, MK ಇಂದಿರಾ, ಅರಂಬ ಪಟ್ಟಾಭಿ ಇಂಥವರು ಮಧ್ಯಮ ವರ್ಗದ ಅಥವಾ ಕೆಳ ಮಧ್ಯಮ ವರ್ಗದ ಸಂಪ್ರದಾಯಸ್ಥ ಕುಟುಂಬಗಳು. ಆ ಕುಟುಂಬಗಳಲ್ಲಿ ವಿದ್ಯೆಗಾಗಿ ಹಂಬಲಿಸಿ ವಿದ್ಯೆಯನ್ನು ಪಡೆದ ಹೆಣ್ಣು ಮಕ್ಕಳು, ಆ ಕುಟುಂಬದ ಕೆಲವೊಂದು ಆರ್ಥಿಕ ಮತ್ತು ಅಥವಾ ಸಾಮಾಜಿಕ ಸಂಕಷ್ಟದ ಸ್ಥಿತಿ, ಆ ಸಂಕಷ್ಟದ ಸ್ಥಿತಿಯಲ್ಲಿ ಹೆಣ್ಣುಮಕ್ಕಳು ತಮ್ಮ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳಲಿಕ್ಕೆ, ತಮ್ಮ ಮನೋಭಿಲಾಷೆಗಳನ್ನು ಈಡೇರಿಕೆಗಾಗಿ ತುಳಿದಾಡ್ತಿರುವಂಥದ್ದು, ಇಂತಹವನ್ನೆಲ್ಲ ಕಥಾವಸ್ತುವಾಗಿಟ್ಟುಕೊಂಡು ಆಧುನಿಕ ವಿದ್ಯೆಯನ್ನು ಪಡೆದು ಕೆಲವೊಂದು ಆಧುನಿಕ ಸ್ವಾತಂತ್ರ್ಯದ ಹಂಬಲಗಳನ್ನಿಟ್ಕೊಂಡ ಯುವತಿಯರ ನಂತರ ಮತ್ತು ಯುವತಿಯರು ಸಂಸಾರಸ್ಥೆಯರಾಗಿ ಅವರ ಮನೋಭಿಲಾಷೆಗಳು, ಅವರ ಸ್ವಾತಂತ್ರ್ಯಕ್ಕೆ ಯಾವ್ಯಾವ ರೀತಿ ಸಾಂಸಾರಿಕ ಬಂಧಗಳು ಇರ್ತವೆ ಮತ್ತು ಅದರಿಂದ ಆ ಹೆಂಗಸರ ಮೇಲೆ ಏನೆಲ್ಲ ಒಂದು ರೀತಿಯ ಪರಿಣಾಮಗಳಾಗ್ತವೆ, ಕೆಲವೊಂದು ಸಾರಿ ಹದವಾದ ನೋವಿನ ಪರಿಣಾಮಗಳು, ಕಟ್ಟುಪಾಡುಗಳಿದ್ದರೆ ಕೆಲವೊಂದು ಸಾರಿ ತ್ರಿವೇಣಿಯವರ ಕೆಲವು ಕಾದಂಬರಿಗಳಲ್ಲಾಗುವ ಹಾಗೆ ಆ ಹೆಂಗಸರ ಮೇಲೆ ವಿಪರೀತ ಪರಿಣಾಮಗಳಾಗುವ ಸನ್ನಿವೇಶಗಳನ್ನು ಆ ಕಾದಂಬರಿಗಳು ನಿರೂಪಿಸ್ತಾ ಇತ್ತು. ಹಾಗಾಗಿ ಈ ಕಾದಂಬರಿಗಳು ಬಹಳ ಜನಪ್ರಿಯವಾಗಿದ್ವು ಮತ್ತು ಅವು ಆಗಿನ ಬಹಳ ಜನಪ್ರಿಯ ವಾರಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಗ್ತಾಯಿದ್ವು ಮತ್ತು ಅವೆಲ್ಲ ಮಧ್ಯಮ ವರ್ಗದ ಮತ್ತು ಕೆಳವರ್ಗದ ಕನ್ನಡ ಓದಬಲ್ಲಂಥ ಮಹಿಳೆಯರಲ್ಲಿ ಬಹಳ ಖ್ಯಾತಿಯನ್ನು ಪಡೆದಿದ್ವು. ಮಹಿಳೆಯರು ಅವನ್ನು ಪ್ರತಿ ವಾರ ಕಾದು ಓದೋದಲ್ಲದೆ ಆ ಕಾದಂಬರಿಯ ಪುಟಗಳನ್ನು
ಚಿತ್ರದಿಂದ ತೆಗೆದಿಟ್ಕೊಂಡು ಅವುಗಳನ್ನ ಬೈಂಡ್ ಮಾಡಿಸಿ ಪುನಃ ಪುನಃ ಓದ್ತಾಯಿದ್ರು. ಮತ್ತು ಅಂತಹವು ಸಿನಿಮಾಗಳಾದಾಗ ಅವುಗಳಿಗೆ ಬಹಳ ಮುಗಿಬಿದ್ದು ಹೋಗಿ ಆ ಸಿನಿಮಾಗಳನ್ನ ನೋಡ್ತಾಯಿದ್ದು ಮತ್ತು ಆ ಸಿನಿಮಾಗಳ ಕತೆ ಮತ್ತು ಆ ಸಿನಿಮಾದಲ್ಲಿ ಆ ಪಾತ್ರಗಳ ಪರಿಸ್ಥಿತಿಯ ಬಗ್ಗೆ ಅದು ತಮ್ಮದೇ ಸಂಸಾರದ ಒಂದು ಹೆಣ್ಣು ಮಗಳ ಕಥನ ಅನ್ನೋ ರೀತಿ ತಮ್ಮೊಳಗೆ ಮಾತಾಡ್ಕೊಳ್ತಾ ಇದ್ದಿದ್ದು ಸಾಧಾರಣವಾಗಿತ್ತು. ಹಾಗೆ ಈ ಕಾದಂಬರಿ ಇಂತಹ ಕಾದಂಬರಿಗಳೇನಿವೆ ಅವು ಒಂದು ಕಾಲಕ್ಕೆ ಒಂದು ಮಧ್ಯಮ ವರ್ಗದ ಮತ್ತು ಮಧ್ಯಮ ವರ್ಗದ ಹೆಂಗಸರ ಒಂದು ತವಕ ತಲ್ಲಣಗಳ ಒಂದು ಬಗೆಯ ಅಭಿವ್ಯಕ್ತಿಯಾಗಿತ್ತು ಅನ್ನೋದನ್ನು ನಾವು ಆ ಕಾದಂಬರಿಗಳ ಜನಪ್ರಿಯತೆಯಲ್ಲಿ ನೋಡ್ಬೋದು. ಮತ್ತು ಹಾಗಾಗಿಯೇ ಆ ಕಾದಂಬರಿಗಳನ್ನ ಆಧರಿಸಿ ಕನ್ನಡದಲ್ಲಿ ಸಿನಿಮಾಗಳಾಗ್ತಿರುವುದನ್ನು ನಾವು ನೋಡ್ಬೋದು. ಅದು ಒಂದನೇದು. ಎರಡನೇದು, ಈ ಕಾದಂಬರಿ ಮತ್ತು ಅದನ್ನ ಆಧರಿಸಿದ ಸಿನಿಮಾದಲ್ಲಿ ಇಲ್ಲಿ ಒಬ್ಬ ಹೆಣ್ಣು ವಿದ್ಯಾವಂತೆಯಾಗಿದ್ದಾಳೆ. ಆಕೆ ಹೊಸ್ತಿಲು ದಾಟಿ ಹೋಗಿ ದುಡಿದು ಸಂಸಾರವನ್ನು ಸಾಕ್ತಿದ್ದಾಳೆ. ಇದು ಸಾಧಾರಣವಾಗಿ ಸಾಂಪ್ರದಾಯಿಕ ಸಂಸಾರಗಳಲ್ಲಿ ವಿಶೇಷವಾದದ್ದು. ಯಾತಕ್ಕೆ ಅಂತಂದರೆ ಸಾಂಪ್ರದಾಯಿಕ ಕುಟುಂಬಗಳಲ್ಲಿ, ಆಗಿನ ಕಾಲದಲ್ಲಿ ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಹೆಣ್ಣುಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದಷ್ಟು ಮಟ್ಟಿಗಿನ ಸ್ವಾತಂತ್ರ್ಯ ಇತ್ತು. ಬಟ್ ಆ ಸ್ವಾತಂತ್ರ್ಯ ಎಷ್ಟಕ್ಕೆ ಸೀಮಿತವಾಗಿತ್ತು ಅಂದರೆ, ಹೆಣ್ಮಕ್ಳು ಒಂದು ಹೈಸ್ಕೂಲ್ವರೆಗೂ ಅಥವಾ ಒಂದು ಮಟ್ಟಕ್ಕೆ ಹೆಚ್ಚಂದರೆ ಒಂದು ಡಿಗ್ರಿ ಮಟ್ಟಕ್ಕೆ ಓದಿದರೆ ಒಂದಷ್ಟು ಒಳ್ಳೆಯ ಉದ್ಯೋಗ ಇರುವ ಅನುರೂಪನಾದ ವರ ಸಿಗ್ತಾನೆ. ಹಾಗಾಗಿ ಅವರ ಸಂಸಾರ ಒಂದು ಸ್ವಲ್ಪ ಸುಭದ್ರವೂ ಸುಸ್ಥಿರವಾಗಿರುತ್ತೆ. ಆ ಕಾರಣಕ್ಕಾಗಿ ಅವರು ವಿದ್ಯಾಭ್ಯಾಸ ಮಾಡಲಿ ಅನ್ನೋ ಒಂದು ಪುಟ್ಟ ಸ್ವಾತಂತ್ರ್ಯವನ್ನು ಅವರಿಗೆ ಕೊಡ್ತಾಯಿದ್ರು. ಆ ಹಂತ ತಲುಪಿದ ನಂತರ ಅವರು, ಬೇಡ, ನೀನು ಒಂದು ಒಳ್ಳೆಯ ವರನನ್ನು ನೋಡ್ತೇವೆ, ಮದುವೆಯಾಗಿ ಒಂದು ಗೃಹಿಣಿಯಾಗಿ, ಸದ್ಗೃಹಿಣಿಯಾಗಿ ಸಂಸಾರವನ್ನು ಮಾಡಿಕೊಂಡಿರು ಅನ್ನೋ ಒಂದು ಸಾಂಸಾರಿಕ ಒತ್ತಡಗಳಲ್ಲಿ ಅವರು ಬದುಕ್ತಾಯಿದ್ರು. ಹಾಗೆಯೇ ಆಗಿನ ಕಾಲದ ಗಂಡಸರು ಕೂಡ ಅವರು ಓದಿ ವಿದ್ಯಾವಂತರಾಗಿ ಒಂದು ಒಳ್ಳೆಯ ಕೆಲಸದಲ್ಲಿದ್ದಾಗ ಈ ರೀತಿಯ ಓದಿದ, ಅಂದರೆ ತಮ್ಮ ಓದಿಗೆ ಮತ್ತು ತಮ್ಮ ಸಭ್ಯತೆಗೆ, ತಮ್ಮ ಸುಶಿಕ್ಷಿತ ಸಭ್ಯತೆಗೆ ಆಗಬಹುದಾದಂಥ ಈ ರೀತಿ ವಿದ್ಯಾವಂತ ಹುಡುಗಿಯರಿಗಾಗಿ ಹುಡುಕ್ತಾ ಇದ್ದುದರಿಂದ ಅಂತಹ ಗಂಡಸರು, ಅಂತಹ ಯುವಕರು ಈ ರೀತಿಯ ವಿದ್ಯಾವಂತೆಯರನ್ನು ಮದುವೆ ಆಗ್ತಾಯಿದ್ರು. ಮತ್ತು ಅವ್ರು ಮದುವೆ ಆದ ನಂತರ ಅವರನ್ನು ಮನೆಯಿಂದ ಹೊರಗೆ ಹೋಗಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವರು ಆ ಮನೆಯನ್ನು, ಸಂಸಾರವನ್ನು ಗೃಹಿಣಿಯಾಗಿ ನಡೆಸ್ಕೊಂಡು ಹೋಗಬೇಕಾಗ್ತಾಯಿತ್ತು. ಇಂತಹ ಸ್ಥಿತಿ 60-70ರಲ್ಲಿ ಸ್ವತಂತ್ರೋತ್ತರ ಭಾರತದಲ್ಲಿ ಏನು ಕೆಲವೊಂದು ಸಾಮಾಜಿಕ ಬದಲಾವಣೆ ಆಗ್ತಿದೆ ಅಂತಂದರೂ ಕೂಡ ಹೆಣ್ಣು ಮಕ್ಕಳ ವಿಷಯದಲ್ಲಿ ಆದ ಸೀಮಿತ ಬದಲಾವಣೆ ಇದಾಗಿತ್ತು. ಹೀಗಿರುವ ಹೆಂಗಸರಲ್ಲಿ ಕೆಲವರಲ್ಲಿ ಸಂಸಾರದ ಮದುವೆಗಿಂತ ಮುಂಚೆ ಸಂಸಾರದಲ್ಲಿ ಅದೇ ಈ ರೀತಿ ತಂದೆ ಇಲ್ಲದ ಸಂಸಾರವಾಗಿದ್ದರೆ ಆ ಹೆಣ್ಮಕ್ಳು ತಮ್ಮ ವಿದ್ಯಾಬುದ್ಧಿಯನ್ನು ಉಪಯೋಗಿಸ್ಕೊಂಡು ಸಂಸಾರವನ್ನು ಸಲುಹುವ ಅನಿವಾರ್ಯತೆಯಿಂದ ಹೊಸ್ತಿಲು ದಾಟಿ ಹೋಗಿ, ಅದು ಹೊಸ್ತಿಲು ದಾಟೋದು ಅಂತ ಹೇಳ್ತಾರೆ, ಹೊಸ್ತಿಲು ದಾಟಿ ಹೋಗಿ ಲೌಕಿಕ ಪ್ರಪಂಚದಲ್ಲಿ ಕೆಲಸ ಮಾಡ್ಕೊಂಡಿರ್ತಾಯಿದ್ರು. ಲೌಕಿಕ ಪ್ರಪಂಚದಲ್ಲಿ ಅವರಿಗೆ ಸಂಸಾರದ ಹೊರಗಿನ ಸ್ನೇಹಗಳಾಗ್ತಾಯಿದ್ವು, ಸಂಸಾರದ ಹೊರಗಿನ ಗಂಡಸರ ಜೊತೆ ಒಂದು ಸಲಿಗೆ ಬೆಳೀತಾ ಇತ್ತು, ಒಂದಷ್ಟು ಪ್ರೇಮ ವಿವಾಹಗಳು, ಪ್ರೇಮ ಮೂಡ್ತಾ ಇತ್ತು. ಕೆಲವೊಂದು ಸಾರಿ ತಮ್ಮ ಸಮುದಾಯದ ಹೊರಗಿನ ಜನರ ಜೊತೆ ಪ್ರೇಮ ಮೂಡ್ತಾ ಇತ್ತು, ಕೆಲವೊಂದು ಸಾರಿ ತಮ್ಮ ಜಾತಿಯ ಹೊರಗಿನ ಜನರ ಜೊತೆ ಪ್ರೇಮ ಮೂಡ್ತಾ ಇತ್ತು. ಆಗ ಆ ರೀತಿಯ ಪ್ರೇಮ ಅಥವಾ ಆ ರೀತಿ ಸ್ನೇಹಗಳು ಸಂಸಾರಸ್ಥ ಕುಟುಂಬಗಳಿಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಇವೆಲ್ಲ ಹೆಣ್ಮಕ್ಳು ಹೊಸದು ದಾಟಿ ಹೋಗಿ ತಮ್ಮ ಸ್ವತಂತ್ರ ಕೆಲಸವನ್ನು ಕಂಡುಕೊಂಡೋದ್ರಿಂದ ನಮ್ಮ ಸಂಪ್ರದಾಯಕ್ಕೆ, ನಮ್ಮ ಸಂಸ್ಕೃತಿಗೆ ಮಾರಕವಾದಂಥ ನಡವಳಿಕೆಗಳನ್ನು ಇವರು ಕಲಿತ್ಕೊಳ್ತಾರೆ ಅನ್ನೋದು ಒಂದು ಅಪವಾದವಾಗಿತ್ತು. ಮತ್ತು ಈ ರೀತಿಯ ತವಕತಲ್ಲಣಗಳಲ್ಲಿ ಬದುಕ್ತಿರೋಂಥ ಹೆಂಗಸರಿಗೆ ಕೆಲವೊಂದು ಸಾರಿ ತಮ್ಮ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳಲಾಗದೆ ಅವೆಲ್ಲ ಒತ್ತಡವಾಗಿ ಮನಸ್ಸಿನಲ್ಲಿ
ಸುಪ್ತಾವಸ್ಥೆಯಲ್ಲಿ ಊರ್ಕೊಂಡ್ಬಿಟ್ಟು ಎಷ್ಟೋ ಸಾರಿ ಅವು ಒಂದು ಈ ರೀತಿಯ ಮಾನಸಿಕವಾಗಿ ಉಲ್ಬಣಾಗಿ ಯಾವುದೋ ಒಂದು ಆಘಾತದ ಅಥವಾ ಆತಂಕದ ಕ್ಷಣಗಳಲ್ಲಿ ಮಾನಸಿಕ ಸ್ಫೋಟದ ಉಲ್ಬಣದೊಂದಿಗೆ ಈ ರೀತಿಯ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರೆಯೋ ಮಾನಸಿಕ ಸ್ಥಿತಿ ಅಥವಾ ಸ್ಕಿಜೋಫ್ರೆನಿಯಾ ಅಂತ ಕರಿಬೋದಾದ ಮಾನಸಿಕ ಸ್ಥಿತಿ ಇವೆಲ್ಲವೂ ಅವರಲ್ಲಿ ಉಂಟಾಗ್ತಾಯಿದ್ವು. ಆ ಸಮಯದಲ್ಲಿ ಅವರು ಸಾಮಾನ್ಯ ಮನುಷ್ಯರತ್ನಲ್ಲದೆ ಅವರ ಮನೋಸ್ಥಿತಿಗೆ ಆ ರೀತಿ ಉಲ್ಬಣಿತ ಮನೋಸ್ಥಿತಿಗೆ ತಕ್ಕ ಹಾಗೆ ನಡ್ಕೊಳ್ತಾ ಇದ್ದರು. ನಡ್ಕೊಂಡ ತಕ್ಷಣ ಅವ್ರಿಗೆಲ್ಲ ಹುಚ್ಚು ಅಂತ ಹಣೆಪಟ್ಟಿ ಕಟ್ಬಿಟ್ಟು, ಒಂದು ಸಾರಿ ಹುಚ್ಚು ಅಂತ ಹಣೆಪಟ್ಟಿ ಕಟ್ಬಿಟ್ರೆ ಅವರನ್ನು ಹುಚ್ಚಾಸ್ಪತ್ರೆಗೆ ಸೇರಿಸೋದೊಂದೇ, ಹುಚ್ಚಾಸ್ಪತ್ರೆ ಅದು ಮಾನಸಿಕ ರೋಗ ತಜ್ಞರ ಒಂದು ಚಿಕಿತ್ಸಾಲಯ ಅಂತಲೂ ಕರೀತಿರಲಿಲ್ಲ, ಅದು ಹುಚ್ಚಾಸ್ಪತ್ರೆಗೆ ಅಂತ, ಹುಚ್ಚಿಡಿದಿದೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ಬೇಕು ಅಂತ. ಈ ರೀತಿಯ ಕೆಲವು ಪ್ರಸಂಗಗಳು ಆ ಕುಟುಂಬಗಳಲ್ಲಿ ಆಗ್ತಾಯಿದ್ವು. ಅಥವಾ ಅದಕ್ಕೇನೋ ಒಂದು ದೆವ್ವ ಬಡ್ದಿದೆ, ಭೂತ ಬಡ್ದಿದೆ ಅಂತ ಹೇಳಿ ಅವರನ್ನು ಸಾಂಪ್ರದಾಯಿಕ ಅಥವಾ ಮಾಟ ಮಂತ್ರಗಳಿಗೂ ಕೂಡ ಅವ್ರನ್ನ ಈಡು ಮಾಡಿ ಹಿಂಸಿಸೋದು ಕೂಡ ಆ ಕಾಲದಲ್ಲಿ ಇತ್ತು, ದೆವ್ವ ಮೆಟ್ಕೊಂಡಿದೆ ಅಂತ ಹೇಳಿ. ಈ ರೀತಿಯ ಕೆಲವೊಂದು ವಿಶೇಷ ವಿದ್ಯಮಾನಗಳು ಅಂಥ ಕುಟುಂಬದಲ್ಲಿ ಪ್ರಮುಖವಾಗಿ ಹೆಣ್ಣುಮಕ್ಕಳ ಮೇಲೆ ಆಗ್ತಾಯಿತ್ತು. ಆ ರೀತಿ ಒಂದು ಸಾರಿ ಆ ರೀತಿಯ ಮನೋಕ್ಲೇಶಿಗೆ ಒಳಗಾದ ನಂತರ ಅಂಥ ಹೆಂಗಸರಿಗೆ ಗಂಡುಗಳು ಸಿಗ್ತಾ ಇರಲಿಲ್ಲ ಮದುವೆ ಆಗಲಿಕ್ಕೆ. ಮತ್ತು ಅವರಿಗೆ ಒಂದು ಈ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಅವರಿಗೆ ಒಂದು ಸುಭದ್ರವಾದ ಸಂಸಾರ ಅಂತ ಒಂದು ಇರ್ತಾ ಇರಲಿಲ್ಲ. ಒಂದೋ ಯಾರೋ ಕೆಲಸಕ್ಕೆ ಬಾರದವ್ರಿಗೆ ಅವನ್ನ ಕಟ್ಟಿಬಿಟ್ಟು ಅವಳನ್ನು ಹಿಂಸಿಸಿ ಅವಳ ಸಂಸಾರ ನರಕವಾಗ್ತಾಯಿತ್ತು. ಇಲ್ಲ ಮದುವೆ ಆಗದೆ ಯಾರೋ ನೆಂಟರ ಮನೆಯಲ್ಲಿ, ಯಾರೋ ಮಾವನೋ ಚಿಕ್ಕಪ್ಪನೋ ಮನೆಯಲ್ಲಿ ಒಬ್ಬ ತೊತ್ತಿನ ಹಾಗೆ ಬದುಕಿ ತನ್ನ ಬದುಕನ್ನು ನಡೆಸುವಂಥ ಒಂದು ಹಿಂಸಾತ್ಮಕ ವಾತಾವರಣದಲ್ಲಿ ಹೆಣ್ಮಕ್ಳು ಬದುಕಬೇಕಾಗ್ತಾಯಿತ್ತು. ಅಂತಹ ಸಾಮಾಜಿಕ ಸನ್ನಿವೇಶದಲ್ಲಿ ಈ ಕಾದಂಬರಿ ಬಂತು. ಮತ್ತು ಈ ಕಾದಂಬರಿಯನ್ನು ಎಮ್.ಆರ್. ವಿಠಲ್ ಸಿನಿಮಾ ಮಾಡಿದ್ದು ಬಹಳ ವಿಶೇಷವಾಗಿದೆ. ಮತ್ತು ಇಲ್ಲಿ ಹೆಣ್ಮಗಳು ಕೆಲಸಕ್ಕೆ ಹೋಗೋದನ್ನು ಸಹಾನುಭೂತಿಯಿಂದ ನೋಡಲಾಗಿದೆ. ಅವಳು ದುಡಿದು ಸಂಸಾರವನ್ನು ಸಾಗಿಸ್ತಾ ತನ್ನ ಸ್ವಾವಲಂಬನೆಯನ್ನು ವ್ಯಕ್ತಪಡಿಸೋದನ್ನು ಸಹಜಾನುವಾಗಿ ತೋರಿಸಲಾಗಿದೆ. ಮತ್ತು ಆ ಸಂದರ್ಭದ ಒತ್ತಡಗಳಿಗೆ ಸಿಕ್ಕು ಆಕೆ ಮಾನಸಿಕ ಅಸಮತೋಲನಕ್ಕೆ ಉಂಟಾಗಿ ಈ ಒಡಕು ವ್ಯಕ್ತಿತ್ವವನ್ನು ಪ್ರಕಟ ಮಾಡಿದಾಗ ಅದನ್ನು ಹುಚ್ಚು ಅಂತ ಕರೆದೆ. ಅದನ್ನು ಅವರ ಮಾವ ಬಹಳ ಸಹಾನುಭೂತಿಯಿಂದ ಅರ್ಥ ಮಾಡಿಕೊಂಡು ಇದೊಂದು ಸ್ಥಿತಿ ಅಂತ ಹೇಳಿ ಅದಕ್ಕೆ ಆರೈಕೆ ಮಾಡಿ ಅದರಿಂದ ಅವಳನ್ನು ಗುಣಪಡಿಸುವಂತಹ ಒಂದು ಸಹಾನುಭೂತಿ ಅಥವಾ ಬೆಂಬಲವನ್ನು ತೋರಿಸುವಂತಹ ಒಂದು ಸಾಮಾಜಿಕ ಬೆಂಬಲದ ಪ್ರಕಟಣೆಯನ್ನು ಈ ಸಿನಿಮಾದಲ್ಲಿ ಮಾಡಲಾಗಿದೆ. ಆ ಮೂಲಕ ಸಿನಿಮಾ ನೋಡುವ ಪ್ರೇಕ್ಷಕರಿಗೆ ಅಥವಾ ಕಾದಂಬರಿ ಓದುವ ಓದುಗರಿಗೆ ನೋಡಿ ಈ ರೀತಿ ನೀವು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಈ ರೀತಿ ಹೆಣ್ಣು ಮಕ್ಕಳಿಗೆ ಒಂದು ಬೆಂಬಲವಾಗಿ, ಸಾಮಾಜಿಕ ಬೆಂಬಲವಾಗಿ ನಿಂತು ಅವರಿಗೆ ಗುಣವಾಗುವ ಹಾಗೆ ಮತ್ತು ಅವರಿಗೆ ಸಮಾಜದಲ್ಲಿ ಒಂದು ಸುಭದ್ರ ಸ್ವಸ್ಥ ಸ್ಥಾನಮಾನ ಸಿಗುವ ಹಾಗೆ ನಡ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಬಹಳ ಸುಧಾರಣವಾದಿ ಆಶಯಗಳುಳ್ಳ ಸಿನಿಮಾವಾಗಿದೆ. ಆ ಕಾರಣಕ್ಕಾಗಿ ಅದು ಆ ಕಾಲಕ್ಕೆ ಹೊಸತಾಗಿತ್ತು. ಮತ್ತು ಆ ಕಾಲದಲ್ಲಿ ಸಾಧಾರಣವಾಗಿ ಹೆಂಗಸರಿಗೆ ಇದು ಬಹಳ ಆಪ್ಯಾಯಮಾನವಾಗಿತ್ತು. ಯಾಕೆಂತಂದರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಇಂಥ ಸಂಕಟಗಳಿಗೆ ಅಥವಾ ಈ ರೀತಿಯ ಸಾಮಾಜಿಕ ದೂಷಣೆಗಳಿಗೆ ಒಳಗಾಗ್ತಿರೋದ್ರಿಂದ ಅವರಿಗೆ ಈ ಸಿನಿಮಾದ ಸುಧಾರಣವಾದಿ ದೃಷ್ಟಿಕೋನ ಮತ್ತು ಈ ಸಿನಿಮಾದ ಅನುಭೂತಿ ಮತ್ತು ಸಾಮಾಜಿಕ ಬೆಂಬಲ ಏನಿದೆ ಅದು ಬಹಳ ಇಷ್ಟವಾಗಿತ್ತು. ಹಾಗಾಗಿ ಆ ಕಾದಂಬರಿಗಳು ಕೂಡ ಬಹಳ ಜನಪ್ರಿಯವಾಗ್ತಾಯಿತ್ತು ಮತ್ತು ಈ ಸಿನಿಮಾಗಳು ಕೂಡ ಅವರಿಗೆ ಬಹಳ ಇಷ್ಟವಾಗ್ತಾಯಿತ್ತು ಅನ್ನೋದು ಇಂತಹ ಸಿನಿಮಾಗಳ ಒಂದು ವಿಶೇಷ. ಆ ಕಾರಣಕ್ಕಾಗಿ ಅಂದರೆ ಯಾವ ಸಮಾಜ ಹೆಣ್ಣು ಮಕ್ಕಳನ್ನು ವಿದ್ಯಾಭ್ಯಾಸ ಪಡೆದ ನಂತರ ಒಂದು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ಸಂಸಾರವನ್ನು ಸಲಹೋದು ಒಂದು ರೀತಿ ಏನೋ ಪರಿಸ್ಥಿತಿಯಲ್ಲಿರೋ ಅಸಹಜತೆ ಅಂತ ಭಾವಿಸ್ತಾ ಇತ್ತು. ಮದುವೆಯ ನಂತರ ಅವರು ಕೆಲಸ ಮಾಡೋದು ಅವಶ್ಯಕವಿಲ್ಲ ಅನ್ನೋ ಥರ ನೋಡ್ತಾ ಇತ್ತು. ಉದ್ಯೋಗಸ್ಥ ಹೆಣ್ಣುಮಕ್ಕಳು
ಅಂತಹ ಸಂಪ್ರದಾಯಸ್ಥರ ಕುಟುಂಬಕ್ಕೆ ಒಗ್ಗೋರಲ್ಲ ಅಂತ ಒಂದು ಮನೋಭಾವ ಏನಿತ್ತು, ಮತ್ತು ಈ ರೀತಿಯ ತಮ್ಮ ಅಭಿಲಾಷೆಗಳ ಒತ್ತಡಕ್ಕೆ ಒಳಗಾಗಿ ಒಂದು ಮನೋವಿಕಲ್ಪಕ್ಕೆ ಒಳಗಾದಾಗ ಅವರನ್ನು ಹುಚ್ಚು ಅಂತ ನೋಡುವಂತಹ ಒಂದು ಸಾಮಾಜಿಕ ಸನ್ನಿವೇಶ ಏನಿತ್ತು, ಅವನ್ನೆಲ್ಲವನ್ನೂ ಎದುರಿಸಿ ಈ ರೀತಿಯ ಒಂದು ಸಹಾನುಭೂತಿಯ ಸಾಮಾಜಿಕ ಬೆಂಬಲದ ಒಂದು ನೋಟವನ್ನು ನೋಡುವಂಥ ಸಿನಿಮಾವನ್ನು ಮಾಡಿದ್ದಕ್ಕಾಗಿ ಈ ಸಿನಿಮಾ ಒಂದು ವಿಶೇಷವಾಗಿದೆ. ಮತ್ತು ಇವತ್ತು ನಾವು ಹಿಂತಿರುಗಿ ನೋಡುವಾಗ ಆ ಹೆಚ್ಚುಗಾರಿಕೆಯನ್ನು ನಾವು ಗುರುತಿಸ್ಬೋದಾಗಿದೆ. ಇದು ಎರಡನೇ ವಿಷಯ. ಆದರೆ ಮೂರನೇ ವಿಷಯ ಇಲ್ಲಿ ಬಹಳ ಮುಖ್ಯವಾದದ್ದು. ಇಲ್ಲಿ ಈ ಸಿನಿಮಾದಲ್ಲಿ ರಮಾಗೆ ಒಂದು ಸಾಮಾಜಿಕ ಸಹಾನುಭೂತಿ ಮತ್ತು ಸಾಮಾಜಿಕ ಬೆಂಬಲವನ್ನು ವ್ಯಕ್ತಪಡಿಸಲಾಗಿದೆ. ಅವಳ ಮನಸ್ಥಿತಿಯ ಬಗ್ಗೆ ಸರಿಯಾದ ಅರ್ಥ ಮಾಡಿಕೊಂಡು ಶುಶ್ರೂಷಣೆ ಮಾಡುವಂತಹ ಒಂದು ವಿಚಾರವನ್ನು ಪ್ರಕಟ ಮಾಡಲಾಗಿದೆ, ಅದು ಸರಿ. ಆದರೆ ಇಲ್ಲಿ ರಮಾ ತನ್ನ ಸೂಕ್ತ ಮನಸ್ಸಿನ ಆಸೆಗಳು ಆಸ್ಫೋಟಗೊಂಡು ಉಮಾ ಆದಾಗ ಉಮಾಳನ್ನು ಈ ಸಿನಿಮಾ ಹೇಗೆ ನೋಡ್ತದೆ ಅಂದರೆ, ಈ ಸಿನಿಮಾದಲ್ಲಿ ರಮಾ ಆರೋಗ್ಯವಂತವಾದ ಮತ್ತು ಒಬ್ಬ ಹೆಣ್ಣು ಹೊಂದಿರಬೇಕಾದ ತನ್ನ ಸಂಕಷ್ಟದ ಸಂಸಾರ ಪರಿಸ್ಥಿತಿಯಲ್ಲಿ ಹೆಣ್ಣು ಹೊಂದಿರಬೇಕಾದಂಥ ವ್ಯಕ್ತಿತ್ವದ ಒಂದು ಪ್ರತೀಕವಾದರೆ, ಉಮಾ ಒಬ್ಬ ಆ ರೀತಿಯ ರಮಾಳ ಮನಸ್ಸಿನ ಮನೋವಿಕಾರದ ಪ್ರತಿಮೆಯಾಗಿಬಿಡ್ತಾಳೆ, ಅಥವಾ ಮನೋವಿಕಾರದ ವ್ಯಕ್ತಿತ್ವದ ರೂಪವಾಗಿಬಿಡ್ತಾಳೆ. ಹಾಗಾಗಿ ರಮಾ ಈ ಸಮಾಜಕ್ಕೆ ಸ್ವಸ್ಥವಾಗಿರುವಂಥವಳು, ಉಮಾ ಮನೋವಿಕಾರದ ಮತ್ತು ಈ ಸಮಾಜ ವಿಸರ್ಜಿಸಬೇಕಾದ, ಈ ಸಮಾಜ ಒಪ್ಪದ ಹೆಂಗಸಿನ ರೂಪವಾಗಿ ಬಿಡ್ತಾಳೆ. ಈ ಉಮಾ ಏನು ಕೇಳ್ತಾ ಇರ್ತಾಳೆ, ಉಮಾ ತಾನು 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 ದುಡಿಮೆಯ ಸ್ವಾವಲಂಬನೆಯನ್ನು ಬಗ್ಗೆ ಹೆಮ್ಮೆ ಪಡ್ತಿರ್ತಾಳೆ. ತನ್ನ ಮನೋಭಿಲಾಷೆಯನ್ನು ತಾನು ಈಡೇರಿಸ್ಕೊಳ್ಬೇಕು ಅನ್ನೋ ಒಂದು ಸ್ವಾತಂತ್ರ್ಯವನ್ನು ಕೇಳ್ತಿರ್ತಾಳೆ. ಮತ್ತು ಗಂಡಸರ ಹಾಗೆ ತಾನು ಸ್ವೇಚ್ಛೆಯಿಂದ ಇರೋದು ತಪ್ಪಲ್ಲ ಅನ್ನೋದನ್ನು ಪ್ರಕಟಿಸಪಡಿಸ್ತಾ ಇರ್ತಾಳೆ. ಅವಳ ಆ ಸ್ವೇಚ್ಛೆಯನ್ನು ಈ ಸಿನಿಮಾ ತೋರಿಸೋ ರೀತಿ ಎಲ್ಲ ಕನ್ನಡದ ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಇದೆ. ಆದರೆ ಹೆಂಗಸರ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆ ಅಂದರೆ ಅದು ಹಾಗೆ ಇರಬೇಕಾಗಿಲ್ಲ. ಅಂದರೆ ಮೈ ಕಾಣಿಸೋ ಬಟ್ಟೆ ಹಾಕೋದು, ಸಿಗರೇಟು ಸೇದೋದು, ಕುಡಿಯೋದು ಇದೇ ಸ್ವಾತಂತ್ರ್ಯ ಅಲ್ಲ. ಆ ಸ್ವಾತಂತ್ರ್ಯಕ್ಕೆ ಬೇರೆ ಅರ್ಥವೂ ಇದೆ. ಆದರೆ ಕನ್ನಡದ ಸಿನಿಮಾಗಳು ಸ್ವತಂತ್ರ ಹೆಂಗಸು ಅಂದ ತಕ್ಷಣ ಆಕೆಯನ್ನು ತೋರಿಸೋದೇ ಹೀಗೆ: ಮೈ ಕಾಣಿಸೋ ಬಟ್ಟೆ ಹಾಕೋದು, ಚೆಲ್ಲಾಗಿ ನಡ್ಕೊಳ್ಳೋದು, ಗಂಡಸರ ಜೊತೆ ಸ್ವೇಚ್ಛೆಯಿಂದ ಇರೋದು, ಅಥವಾ ಸಿಗರೇಟ್ ಸೇದೋದು ಅಥವಾ ಕುಡಿತಾ ಇಂಥ ಚಟಗಳಿಗೆ ಬೀಳೋದು. ಇದು ಹೆಂಗಸು ಸ್ವತಂತ್ರಗೊಂಡ್ರೆ ಆಕೆ ತಲುಪುವ ಸ್ಥಿತಿ ಅನ್ನೋದನ್ನು ಕನ್ನಡದ ಎಲ್ಲ ಸಿನಿಮಾಗಳು ಅಥವಾ ಭಾರತದ ಅನೇಕ ಸಿನಿಮಾಗಳು ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನು ಗ್ರಹಿಸೋದು ಮತ್ತು ದೃಶ್ಯದಲ್ಲಿ ತೋರಿಸೋದು ಹೀಗೆ. ಈ ಸಿನಿಮಾವು ಅದಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ. ಹಾಗೆಯೇ ಇಲ್ಲಿ ಉಮಾ ಏನು ರಮಾಳ ಆಸೆ, ಆಕಾಂಕ್ಷೆ, ಸ್ವಾತಂತ್ರ್ಯ ಮತ್ತು ಸ್ವತಂತ್ರ ಬದುಕಿನ ಹಕ್ಕನ್ನು ಬೇಡ್ತಿರೋ ಒಂದು ಹೆಂಗಸಿನ ರೂಪವಾಗಿ ಏನಿದ್ದಾಳೆ, ಅದು ಮನೋವಿಕಾರ ಮತ್ತು ಅದು ರೋಗದ ಲಕ್ಷಣ. ಮತ್ತು ಆ ರೋಗವನ್ನು ಗುಣಪಡಿಸೋದು ಅಂತಂದರೆ ಉಮಾಳನ್ನೇ ವಿಸರ್ಜನೆ ಮಾಡಿರ್ಬೋದು. ಉಮಾ ನಮ್ಮ ಸಮಾಜದಲ್ಲಿ ಇರಕೂಡ್ದು, ಇದ್ದರೆ ರಮಾಳಂಥವರ ಆರೋಗ್ಯ ಕೆಡ್ತದೆ ಮತ್ತು ಅದು ರಮಾಳಂಥವರ ಜೀವನಕ್ಕೆ ಮಾರಕವಾಗಿರುತ್ತೆ ಅನ್ನೋದನ್ನು ಈ ಸಿನಿಮಾ ಬಹಳ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಇದು ಆ ಕಾಲದ ಸುಧಾರಣಾವಾದದ ಒಂದು ಮಿತಿ ಕೂಡ. ಅಂದರೆ ಒಂದು ಕಡೆ ಈ ರೀತಿಯ ವಿದ್ಯಾವಂತ ಉದ್ಯೋಗಸ್ಥ ಹೆಂಗಸರ ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ಒಂದು ಸಹಾನುಭೂತಿ, ಒಂದು ಅನುಕಂಪೆ ಮತ್ತು ಅದಕ್ಕೆ ಒಂದು ಸಾಮಾಜಿಕ ಬೆಂಬಲವನ್ನು ಪ್ರಚುರಪಡಿಸ್ತಲೇ ಅವರು ಸಂಕಷ್ಟಕ್ಕೆ ಈಡಾಗಿ ಅವರು ಇನ್ನೊಂದು ರೀತಿಯ ಸ್ವತಂತ್ರ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಾಗ ಆ ಸ್ವತಂತ್ರ ವ್ಯಕ್ತಿತ್ವ ಎಂಥದ್ದು, ಆ ಸ್ವತಂತ್ರ ವ್ಯಕ್ತಿತ್ವ ಹೆಂಗಸರಿಗೆ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇಂಥ ಸಿನಿಮಾಗಳು ಹೆಚ್ಚು ತಲೆಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಮಾತ್ರವಲ್ಲ, ಆ ರೀತಿಯ ಸ್ವತಂತ್ರ ಮನೋವ್ಯಕ್ತಿತ್ವ ಏನಿದೆ ಅದು ರೋಗದ ಲಕ್ಷಣ, ಹೆಣ್ಣು ಮಕ್ಕಳಿಗೆ ತಗುಲುವ ರೋಗದ ಲಕ್ಷಣ.
ಹೆಣ್ಣು ಮಕ್ಕಳನ್ನು ಅದಂತಹ ಸ್ವಾತಂತ್ರ್ಯದಿಂದ ರಕ್ಷಿಸಬೇಕು ಮತ್ತು ಅವರನ್ನು ರಮಾಳನ್ನು ಉಮಾ ಆಗದ ಹಾಗೆ ತಡಿಬೇಕು. ಉಮಾ ಈ ಸಮಾಜದಲ್ಲಿ ಇರತಕ್ಕಂಥವಳಲ್ಲ, ಉಮಾಳನ್ನು ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಅವತ್ತಿನ ಸುಧಾರಣವಾದದ ಮಿತಿಯಾಗಿತ್ತು. ಆ ನಂತರದಲ್ಲಿ ನಾವು ಯೋಚನೆ ಮಾಡಬೇಕಾದದ್ದು, ಉಮಾ ಅವಳ ಸ್ವೇಚ್ಛಾಚಾರ ಅಂತ ಈ ಸಿನಿಮಾ ಏನು ಆರೋಪಿಸುತ್ತೆ, ಅದರ ಹೊರತಾಗಿಯೂ ಆ ರೀತಿಯ ಹೆಂಗಸರಿಗೆ ತಮ್ಮ ಸ್ವಂತ ದುಡಿಮೆ, ತಮ್ಮ ಸ್ವಂತಿಕೆ, ತಮ್ಮ ಜೀವನವನ್ನು ತಾವೇ ನಿರ್ಧರಿಸಿಕೊಳ್ಳುವ ಅನ್ನೋ ಸಂಕಲ್ಪ, ಇವು ಹೆಣ್ಣು ಮಕ್ಕಳ ಸ್ವಾತಂತ್ರ್ಯದ ಲಕ್ಷಣ ಅಲ್ವೇ? ಇದನ್ನು ನಮ್ಮ ಸಮಾಜ ಮಾಡಿಕೊಡಬೇಕೋ ಬೇಡವೋ? ಮತ್ತು ಇದಕ್ಕಾಗಿ ಇದು ಹೆಣ್ಣು ಮಕ್ಕಳ ಒಂದು ಸಮಾನ ನಾಗರಿಕರಾಗಿ, ನಮ್ಮ ಸಮಾಜದ ಸಾಮಾಜಿಕ ಪ್ರಜೆಗಳಾಗಿ ಇದು ಹೆಣ್ಣು ಮಕ್ಕಳಿಗೆ ಇರಬೇಕಾದ ಹಕ್ಕು ಹೌದೋ ಅಲ್ವೋ ಅನ್ನೋದನ್ನು ಈ ಸಿನಿಮಾಗಳು ಚರ್ಚೆ ಮಾಡೋದಿಲ್ಲವಾದರೂ ನಂತರದ ಕಾಲಘಟ್ಟದಲ್ಲಿ, ಅಂದರೆ ಸ್ವಾತಂತ್ರ್ಯೋತ್ತರ ನಂತರದ 75 ವರ್ಷಗಳಲ್ಲಿ ನಾವು ಈ ಚರ್ಚೆ ಮಾಡಿದೆವಾ, ನಮ್ಮ ಸಿನಿಮಾಗಳು ಈ ಚರ್ಚೆ ಮಾಡಿದೆವಾ ಅಂತ ನೋಡಿದರೆ ನಮಗೆ ನಿರಾಶೆ ಕಾದಿದೆ. ಇವತ್ತಿಗೂ ಕೂಡ ಹೇಗೆ ಈ ಎರಡು ಮುಖ ಉಮಾಳನ್ನು ನೋಡುತ್ತೋ, ಇವತ್ತು ಕೂಡ ನಮ್ಮ ಸಿನಿಮಾಗಳಲ್ಲಿ ಮತ್ತು ನಮ್ಮ ಸಮಾಜದಲ್ಲಿ ಮತ್ತು ಸಂಸಾರಗಳಲ್ಲಿ ಉಮಾಳನ್ನು ನಾವು ಹಾಗೆಯೇ ನೋಡ್ತೇವೆ. ಅಂದರೆ ಆ ಸ್ವಾತಂತ್ರ್ಯೋತ್ತರದ 25 ವರ್ಷಗಳಲ್ಲಿ ಏನು ಸುಧಾರಣೆ ಏನಿತ್ತೋ, ಆ ಸುಧಾರಣಾ ನೆಲೆಯಿಂದ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನೇನಾದರೂ ನಂತರದ 50 ವರ್ಷಗಳಲ್ಲಿ ತಂದಿದ್ದೀವಾ ಅಂತ ಯೋಚನೆ ಮಾಡಲಿಕ್ಕೆ ಈ ಎರಡು ಮುಖ ಒಂದು ಉದಾಹರಣೆಯಾಗಿದೆ. ಅಂದಿನ ಎರಡು ಮುಖವನ್ನು ಇಂದಿನ ನಮ್ಮ ಕನ್ನಡ ಅಥವಾ ಭಾರತದ ಚಿತ್ರಗಳ ಹೆಣ್ಣು ಮಕ್ಕಳ ನಿರೂಪಣೆ ಅಥವಾ ಹೆಣ್ಣು ಮಕ್ಕಳ ಪಾತ್ರವನ್ನು ಕಟ್ಟುವ ಬಗೆಯಲ್ಲಿ ಹೋಲಿಸಿ ನೋಡಿದರೆ ನಮಗೇನಾದರೂ ಹೆಚ್ಚಿನ ಬದಲಾವಣೆ ಕಾಣ್ತದಾ ಅಂತ ವಿಚಾರ ಮಾಡಿದರೆ, ಈ 50 ವರ್ಷಗಳಲ್ಲಿ, ಆ ನಂತರದ 50 ವರ್ಷಗಳಲ್ಲಿ ಇಂತಹ ಒಂದು ಮನೋಭಾವನೆ ಸಮಾಜದ ಮತ್ತು ಕುಟುಂಬಗಳ ಮನೋಭಾವನೆ ಏನೂ ಬದಲಾಗಿಲ್ಲ ಅನ್ನೋದು ಒಂದು ಒಳ್ಳೆಯ ಸೂಚನೆ ಏನೂ ಅಲ್ಲ ನಮ್ಮ ಸಮಾಜಕ್ಕೆ ಅನ್ನೋದನ್ನು ಕೂಡ ಇವತ್ತು ನಾವು ಈ ಎರಡು ಮುಖವನ್ನು ನೋಡಿದಾಗ ತಿಳ್ಕೊಳ್ಬಹುದಾಗಿದೆ ಅನ್ನೋದು ನನ್ನ ಅಭಿಮತ. ಈ ನನ್ನ ನೋಟ ಅಥವಾ ಅಭಿಮತವನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ನೀವು ಈ ಸಿನಿಮಾವನ್ನು ಗಮನಿಸಿ ಮತ್ತು ನನ್ನ ಮಾತುಗಳನ್ನು ಪರಾಮರ್ಶಿಸಿ ಅಂತ ವಿನಂತಿಸಿಕೊಂಡು ನನ್ನ ಇವತ್ತಿನ ಪ್ರಸ್ತುತಿಯನ್ನು ನಾನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.